ನಾನಿವತ್ತು ಶ್ರೀ ಕ್ಷೇತ್ರ ಉಡುಪಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ನಾನಿವಾಗ ದಾಂಡೇಲಿಯಲ್ಲಿದ್ದೀನಿ. ದಾಂಡೇಲಿಯಿಂದ ಶ್ರೀ ಉಡುಪಿ ಕ್ಷೇತ್ರಕ್ಕೆ ಸುಮಾರು ಒಂದು 46 ಕಿಲೋಮೀಟರ್ ಆಗುತ್ತೆ. ಬಸ್ಸು 5 ಗಂಟೆಗೆ ಇರೋದ್ರಿಂದ ನಾನು ದಾಂಡೇಲಿ ಈ ಪಾರ್ಕ್ಗೆ ಬಂದಿದ್ದೀನಿ. ಬನ್ನಿ ನೋಡೋಣ. ಈ ಪಾರ್ಕ್ಗೆ ಎಂಟ್ರಿ ಟಿಕೆಟು 20 ರೂಪಾಯಿ ಗುರು. ಈ ಪಾರ್ಕ್ ಹೆಸರು ಇಕೋ ಪಾರ್ಕ್ ಅಂತ. ಬಸ್ ಸ್ಟ್ಯಾಂಡ್ ಹಿಂದ್ಗಡೆನೇ ಇದೆ ಗುರು ಪಾರ್ಕು. ಈ ಪಾರ್ಕಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ಏಡಿ 2 ಮೊಸಳೆ ಬೇರೆ ಇಟ್ಟವ್ರು ಗುರು. ಇಲ್ಲಿ 2 ಮೊಸಳೆ ಬೇರೆ ಇಟ್ಟವ್ರೆ. ಆಮೆ ಇದೆ. ಇಲ್ಲೇನು ಮಾಡವ್ರೆ ನೋಡೋಣ ಬನ್ನಿ. ಫ್ಯಾಮಿಲಿ ಕರ್ಕೊಂಬಂದರೆ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡ್ಬೋದು ಗುರು. ಇಲ್ಲಿ ಆ ಥರ ಮಾಡಿಟ್ಟವ್ರು. ಇಲ್ಲಿ ಪಾರ್ಕ್ನ ಒಂದು ಸಾರಿ ಸ್ಪೀಡಾಗಿ ನೋಡ್ಬಿಡೋಣ ಬನ್ನಿ. ಕಪ್ಪೆ ಗುರು ಇದು. ಪ್ರಶಾಂತವಾಗಿದೆ ಗುರು ಈ ಜಾಗ. ಒಳ್ಳೆ ಗಾಳಿ ಗುರು. ಇಲ್ಲಿ ಗಿಡ ಮರಗಳು ಬೇರೆ ಇದ್ದಾವೆ. ಒಳ್ಳೆ ತಂಪಾದ ಗಾಳಿ ಗುರು. ಇಲ್ಲಿ ವಿಸಿಟ್ ಮಾಡಿ ಒಂದು ಸಾರಿ ಇಲ್ಲಿ ಬಂದಾಗ. ಅಲ್ಲಲ್ಲಿ ಈ ಥರ ಗೊಂಬೆಗಳನ್ನೆಲ್ಲ ನಿಲ್ಲಿಸ್ಬಿಟ್ಟವ್ರೆ. ಬನ್ನಿ ನೋಡೋಣ. ಟೈರು ಉಯ್ಯಾಲೆ ಇದೆ ಗುರು. ನೋಡು ಇಲ್ಲಿ ಹತ್ತಣ. ಅಲ್ಲಲ್ಲಿ ಜನಗಳು ಕುತ್ಕೊಳೋದಕ್ಕೆ ಈ ಥರ ಮಾಡಿಟ್ಟವ್ರು ಗುರು. ಇಲ್ಲಿ ನಾನು ಶ್ರೀ ಕ್ಷೇತ್ರ ಉಡುಪಿಗೆ ಹೋಗ್ತಾ ಇದ್ದೆ. ಬಸ್ಸು 5 ಗಂಟೆ ಇರೋದ್ರಿಂದ ನಾನು ಈ ಪಾರ್ಕ್ಗೆ ವಿಸಿಟ್ ಮಾಡಿದ್ದೀನಿ. ನಾನಿವಾಗ ಉಡುಪಿ ಕ್ಷೇತ್ರದ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಬರೋಣ. ಇಲ್ಲೊಂದು ಚಿಕ್ಕದೊಂದು ತೇರಿದೆ. ಇದನ್ನ ಹಬ್ಬ ಹುಣ್ಣಿಮೆಗೇನೋ ಹೊರಗಡೆ ತೆಗಿತಾರೇನೋ. ಇದು ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ಹೊರಗಡೆಗೆ ನೋಡಿ ಎಷ್ಟು ದೊಡ್ಡದಾಗಿದೆ. ನಾನಿವಾಗ ಬೇರೆ ಟೈಮಲ್ಲಿ ಬಂದಿದ್ದೇನೆ ಗುರು. ಏನಾದರೂ ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಹಬ್ಬಗಳೇನಾದರೂ ಇದ್ದರೆ ಇಲ್ಲಿ ಜನಸಾಗರನೇ ನೆರೆದೋಗುತ್ತೆ ಗುರು. ಇಲ್ಲಿ ಅದಕ್ಕಾಗಿ ಬೇರೆ ಟೈಮಲ್ಲಿ ನಾನು ಬಂದಿದ್ದೀನಿ ಇವಾಗ. ಅದಕ್ಕೆ ಜನಗಳು ಸ್ವಲ್ಪ ಕಮ್ಮಿ ಇವಾಗ. ಇಲ್ಲಿ ಚಿಕ್ಕದೊಂದು ಶಿವಲಿಂಗ ಇಕ್ಕವ್ರೆ. ಇವೆಲ್ಲ ರೂಮ್ಗಳು ಗುರು. ಇವನ್ನೆಲ್ಲ ಜನಗಳಿಗೆ ಬಾಡಿಗೆ ಕೊಡ್ತಾರೆ. ಇವನ್ನ
ಇಲ್ಲಿ ಬಾತ್ರೂಮ್ ಇಲ್ಲದೆ ಇರೋ ರೂಮ್ ಆದರೆ 200 ರೂಪಾಯಿ ಗುರು. ಬಾತ್ರೂಮ್ ಬೇಕು ಅಂತಂದರೆ 500 ರೂಪಾಯಿ ಅಂತೆ. ಯಾವ್ದು ಬೇಕೋ ತೊಗೊಬೋದು ನೀವು. ಬನ್ನಿ ನೋಡೋಣ. ಇಲ್ಲಿ ಕಲ್ಯಾಣಿ ಇದೆ ಗುರು, ನೋಡಿ ಹೇಗಿದೆ ಅಂತ. ಕಲ್ಯಾಣಿ ಇದು, ಇಲ್ಲೇ ಸ್ನಾನ ಮಾಡೋದೆಲ್ಲ. ಹೇಗಿದೆ ನೋಡಿ. ಇಲ್ಲಿ ಭತ್ತ ಎಲ್ಲ ಬೆಳೆದವ್ರು ಗುರು ಇಲ್ಲಿ. ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಗುಡ್ಡದ ನೀರೆಲ್ಲ ಬರುತ್ತೆ ಇಲ್ಲಿ. ಅದಕ್ಕೋಸ್ಕರ ಬೇರೆ ಬೆಳೆ ಎಲ್ಲ ಬೆಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಭತ್ತ ಬೆಳೆದವ್ರು ಗುರು ಇಲ್ಲಿ. ಎಲ್ರಿಗೂ ದೇವರ ದರ್ಶನಕ್ಕೆ ಸ್ವಾಗತ. ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಅಭಿಷೇಕ ಎಲ್ಲ ಮಾಡ್ತವ್ರು ಗುರು ಇಲ್ಲಿ. ವಿಡಿಯೋ ಎಲ್ಲ ಮಾಡೋಕ್ಕೆಲ್ಲ ಅಲವಿಲ್ಲ ಇಲ್ಲಿ, ಅಷ್ಟೊಂದರೂ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡ್ಕೊಂಬಿಡಿ. ಉಳುವಿಯ ಶ್ರೀ ಚನ್ನಬಸವೇಶ್ವರ, ಅಲ್ಲಿಂದಾನೇ ಒಂದು ಸಾರಿ ನಮಸ್ಕಾರ ಹಾಕೊಂಬಿಡಿ ಗುರು. ನಾನಿವಾಗ ಆಕಳ ಗವಿಗೆ ಹೋಗ್ತಾ ಇದ್ದೀನಿ. ಇದೆಲ್ಲ ಕಾಡು ಪ್ರಾಣಿಗಳೆಲ್ಲ ಇರ್ತಾವಂತೆ. ಇದೆಲ್ಲ ಇರೋದೆಲ್ಲ ಫಾರೆಸ್ಟ್. ದೇವಸ್ಥಾನದಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ಆಗುತ್ತೆ ಗುರು. ಒಬ್ಬನೇ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ ಹೋಗೋಣ. ಇಲ್ಲಿ ಯಾವುದೋ ಒಂದು ನರಪಿಳ್ಳಿನೂ ಇಲ್ಲ ಗುರು ಇಲ್ಲಿ. ಹಂಗಿದೆ ಗುರು ಜಾಗ ಇದು. ನಾನು ಹೋಗ್ತಾ ಇದ್ದೀನಿ. ಹೆಂಗಿದೆ ನೋಡಿ ಗುರು. ಇದೆಲ್ಲ ಕಾಡೆ ಗುರು. ಇದೆಲ್ಲ ಇರೋದೆಲ್ಲ ಕಾಡೆ ಇದು. ಹೆಂಗಿದೆ ನೋಡಿ ಇದು. ಬೀಡ ಪ್ರದೇಶ ಕಾಡುಗೋರು ಇದು. ಪೂರ್ತಿ ಕಾಡು. ಹಿಂಗೆ ನಿಂತ್ರೆ ಸಾಕು, ಹಂಗೆ ಮುಗಿಸ್ಕೊಂಡು ಹೋಗ್ತಾ ಇರ್ತದೆ. ಹಂಗೆ ಅಷ್ಟೊಂದು ಟೌನು. ಕಡೆ ಎಲ್ಲ ಬೆಟ್ಟಗಳು. ಬೆಟ್ಟದ ಮೇಲೆ ಹೋಗ್ತಾ ಇದ್ದೇವೆ ನಾವು ಇವಾಗ. ಒಬ್ಬರು ಇಲ್ಲ ಗುರು, ಪೂರ್ತಿ ಕಾಡು. ಜಾತ್ರೆ ಸಮಯದಲ್ಲೆಲ್ಲ ಬೇಜಾನ್ ಜನಗಳು ಬರ್ತಾರೆ. ಆದರೆ ಇವಾಗೆಲ್ಲ ಯಾರೂ ಬರಲ್ಲ ಇಲ್ಲಿ. ಯಾಕಂತಂದರೆ ಒಬ್ಬೊಬ್ಬರಿಗೆ ಓಡಾಡೋಕ್ಕೆಲ್ಲ ಆಗಲ್ಲ ಇಲ್ಲಿ. ನಾನು ಬಂದಿದ್ದೀನಿ ಒಬ್ಬನೇ. ನೋಡೋಣ ಕೆಳಗಡೆ ನೋಡ್ಬೋದು, ಪಾತಾಳನೇ. ತೋರಿಸ್ತೀನಿ. 10 ನಿಮಿಷ ಅಂತ ತೋರಿಸ್ತಾ ಇದ್ದೆ ಗೂಗಲ್ ಮ್ಯಾಪಲ್ಲಿ. ನೋಡೋಣ ಬನ್ನಿ. ಮತ್ತಿನ್ನೂ ಯಾವ್ಯಾವ ಗುಡ್ಡ ಹತ್ಬೇಕೇನೋ. ಬನ್ನಿ. ಇಲ್ಲಿ ಕೆಳಗಡೆ ನಿಂತಿರೋದು. ಬನ್ನಿ ಹೋಗೋಣ. ನಿಂತರೆ ಸಾಕಂಗೆ ದಬ್ಕೊಂಡು ಹೋಗ್ತಾ ಇರೋದು. ಹಂಗೆ ಅಷ್ಟು ಇಳಿಜಾರಾಗ್ಬಿಟ್ಟಿದೆ ಇಲ್ಲಿ. ಬನ್ನಿ ಹೋಗೋಣ. ನೋಡಿ ತುಂಬ ತೆಗ್ಗು. ಕೆಳಗಡೆ ಏನಾದ್ರು ಬಿದ್ದುಬಿಟ್ರೆ ಹರೋಹರ. ಈ ಕಾಡಲ್ಲಿ ಓಡಾಡೋ ಅಷ್ಟರಲ್ಲಿ ನೀರೆಲ್ಲ ಕಿತ್ಕೊಂಡ್ಬರ್ತಾ ಇತ್ತು ಗುರು. ಹುಡುಕ್ತಾ ಇದ್ದೀನಿ ಆಕೃತಿನ. ಬನ್ನಿ ಹೋಗೋಣ. ಬನ್ನಿ ಬನ್ನಿ ಜನರೇ, ಬನ್ನಿ. ಫೋರ್ಸ್ ನೀರು ಬೀಳ್ತಾ ಇದೆ. ಏನಿದು ವಾಸನೇನೋ ಐತೆ ಹೊರ ಕೆಟ್ಟ ಸ್ಮೆಲ್ಲು. ಗುಡ್ಡದಿಂದ ನೀರು ಬರ್ತಾ ಇದೆ.
ಗುಡ್ಡ ಇದು ನೀರು ಬರ್ತಾ ಇತ್ತು ನೋಡಿ. ಕೆಳಗಡೆ ಹರ್ಕೊಂಡು ಹೋಗ್ತಾ ಇರುತ್ತೆ ಹಾಗೆ ಗುಡ್ಡದ ಕೆಳಗಡೆ ನೀರು. ಬಿದ್ದು ಬಿಟ್ರೆ ಹಂಗೆ ಪಾತಾಳಕ್ಕೆ ಸೀದಾ. ಅಮ್ಮರಿಗೆ ಎಂಟ್ರಿ ಟಿಕೆಟ್ ಬನ್ನಿ ಹೋಗೋಣ. ಈ ಕಾಡಲ್ಲಿ ಓಡಾಡೋ ಅಷ್ಟರಲ್ಲಿ ಗೌರಿ ಹಿಡಿದೋಯ್ತು. ನಿಮಗೆ ಅದ್ಭುತವಾದಂಥ ಒಂದು ವ್ಯೂ ತೋರಿಸ್ತೀನಿ ಬನ್ನಿ ನೋಡೋಣ. ಹೆಂಗಿದೆ ನೋಡಿ. ಉಳವಿ ಕಾಡು ಗುರು ಇದು. ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಪಾಯಿಂಟಿಗೆ ನಿಂತ್ರೆ ಇಡೀ ಕಾಡೇ ಕಾಣಿಸುತ್ತೆ ಗುರು. ಇಲ್ಲಿ ಹೆಂಗಿದೆ ನೋಡಿ, ಬೆಟ್ಟ ಗುಡ್ಡ ಗಿಡ ಮರಗಳು ಹೆಂಗಿದೆ ನೋಡಿ. ವ್ಯೂ ಹೆಂಗಿದೆ ನೋಡಿ. ಇದು ಎಷ್ಟು ಸಖತ್ತಾಗಿದೆ ನೋಡಿ ವ್ಯೂ. ಜೂಮ್ ಆಗ್ತಾ ಇದೆ ನೋಡಿ. ಅಲ್ಲೆಲ್ಲ ಬೆಟ್ಟ ಗುಡ್ಡಗಳೆಲ್ಲ ಹೆಂಗಿದೆ ನೋಡಿ. ನೀವೇನಾದರೂ ಆಕಳಗವಿಗೆ ಹೋಗ್ಬೇಕಂತಂದರೆ ಯಾರನ್ನಾದ್ರೂ ಕೇಳ್ಕೊಂಡು ಬನ್ನಿ. ಇಲ್ಲ ಅಂತಂದ್ರೆ ಯಾರನ್ನಾದ್ರೂ ಜೊತೆ ಕರ್ಕೊಂಬನ್ನಿ, ಗೊತ್ತಿರೋರನ್ನ ಕರ್ಕೊಂಬನ್ನಿ. ಇಲ್ಲ ಅಂತಂದರೆ ಇಲ್ಲಿ ಗೂಗಲ್ ಮ್ಯಾಪ್ ಏನಾದರೂ ನೀವು ನೋಡ್ಕೊಂಬಂದರೆ ಗೂಗಲ್ ಮ್ಯಾಪು ಬೇರೆ ಕಡೆಗೆ ಕರ್ಕೊಂಡು ಹೋಗ್ಬಿಡುತ್ತೆ, ತುಂಬ ದೂರ ಕರ್ಕೊಂಡು ಹೋಗುತ್ತೆ. ಅಂತೂ ಇಂತೂ ನಮಗೆ ಆಕಳಗವಿನ ನೋಡೋಕ್ಕಾಗಲಿಲ್ಲ ಗುರು. ಯಾಕಂತಂದರೆ ಅಲ್ಲೆಲ್ಲ ಕಾಡು ಪ್ರಾಣಿಗಳು ಇರ್ತಾವಂತೆ. ಅದಕ್ಕೋಸ್ಕರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಬ್ಬೊಬ್ಬರೆಲ್ಲ ಹೋಗಕ್ಕೆ ಹೋಗಬೇಡಿ ಅಂತಂದರು. ಅದಕ್ಕೋಸ್ಕರ ಸುಮ್ಮನೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಗೂಗಲ್ ಮ್ಯಾಪ್ನ ನೋಡ್ಕೊಂಡು ತುಂಬ ದೂರ ಹೋಗ್ಬಿಟ್ಟು ಬಂದುಬಿಟ್ಟಿದ್ದೀನಿ ಇವಾಗ. ಗೂಗಲ್ ಮ್ಯಾಪ್ನ ನೋಡ್ಕೊಂಡೆಲ್ಲ ಬರೋಕ್ಕೆ ಹೋಗ್ಬೇಡಿ, ಆಕಳಗವಿಗೆಲ್ಲ ಹೋಗಕ್ಕೆ ಹೋಗಬೇಡಿ. ಯಾಕಂತಂದರೆ ಅದು ಆಕಳಗವಿಗೆ ಕರ್ಕೊಂಡು ಹೋಗಲ್ಲ, ನಿಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಗೂಗಲ್ ಮ್ಯಾಪು ಯಾರು ಓಡಾಡಿದಂಥ ಈ ಜಾಗಗಳಿಗೆಲ್ಲ ಕರ್ಕೊಂಡು ಹೋಗ್ಬಿಡುತ್ತೆ. ಯಾರನ್ನಾದ್ರೂ ಕೇಳ್ಕೊಂಬನ್ನಿ. ಇಲ್ಲ ಅಂತಂದ್ರೆ ಯಾರು ಗೊತ್ತಿರೋರನ್ನ ಜೊತೇಲಿ ಕರ್ಕೊಂಬನ್ನಿ ನಿಮ್ಮ ಜೊತೆಗೆ.